ಇನ್ನು ಮುಂದೆ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ದಿನಾ ಉಜ್ಜಿ ತೊಳಿಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಈ ವಿಡಿಯೋನಲ್ಲಿ ತೋರಿಸಿರೋಂಥ ಟಿಪ್ಪನ್ನು ಟ್ರೈ ಮಾಡಿ, ಅದರ ಜೊತೆಗೆ ಇನ್ನೂ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಸಹ ಶೇರ್ ಮಾಡಿದ್ದೀನಿ. ಅದನ್ನು ಸಹ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲನೇದಾಗಿ ಎಲ್ಲರೂ ನಾವು ಪ್ಲಾಸ್ಟಿಕ್ಕನ್ನು ಬಳಸೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಅದರ ಬದಲಾಗಿ ನೋಡಿ, ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಯೂಸ್ ಮಾಡೋ ಬದಲಾಗಿ ಸ್ಟೀಲ್ ಬಾಟಲ್ಗಳನ್ನು ಯೂಸ್ ಮಾಡೋದು ಬೆಟರ್ ಆಗಿರುತ್ತೆ. ಆದರೆ ಇದನ್ನು ಕ್ಲೀನ್ ಮಾಡದೆ ಹೋದರೆ ತುಂಬ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಹೇಗೆ ಏನೇನನ್ನು ಬಳಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಆ ಬಾಟಲಲ್ಲಿ 1 ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪು ಬಳಸೋದ್ರಿಂದ ಕ್ಲೀನ್ ಮಾಡುತ್ತೆ. ಜೊತೆಗೆ ಅಡುಗೆ ಸೋಡಾ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಹಾಗೆ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನಿಂಬೆ ರಸನೂ ಅಷ್ಟೇ, ತುಂಬಾ ಆ ಒಂದು ಕರೆ ಏನಾದರೂ ಕಟ್ಟಿದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ತೊಗೊಂಡು ಅದರ ರಸನ ಹಿಂಡಿ ಸಿಪ್ಪೆ ಸಮೇತ ಅದರಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿದೆ ಅಷ್ಟೇ. ನಿಮಗೆ ಬೇಕಂದರೆ ಸ್ವಲ್ಪ ಬಿಸಿ ಇರುವಂಥ ನೀರನ್ನೇ ಹಾಕ್ಕೊಳ್ಳಿ. ತುಂಬ ಏನಾದರೂ ಕರೆ ಕಟ್ಟಿದೆ ಬಾಟಲ್ ಅಂದರೆ ಚೆನ್ನಾಗಿ ಬಿಸಿ ಇರುವಂಥ ನೀರು ಹಾಕಿಬಿಟ್ಟು ನೋಡಿ, ಚೆನ್ನಾಗಿ ಶೇಕ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಶೇಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬಾಟಲ್ ಕ್ಯಾಪಲ್ಲೂ ಸಹ ಏನಾದರೂ ಗಲೀಜಿದ್ರೆ ಅಲ್ಲಿಂದನೂ ಕ್ಲೀನ್ ಆಗುತ್ತೆ, ಅಲ್ಲೂ ಸಹ ಕ್ಲೀನ್ ಆಗುತ್ತೆ. ಜೊತೆಗೆ ಬಾಟ್ಲು ಸಹ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಈ ಕ್ಲೀನ್ ಮಾಡಿದ ಆದಮೇಲೆ ಈ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ. ಇಮ್ಮಿಡಿಯೇಟ್ ತೊಳಿದೆ ಸ್ವಲ್ಪ ಹೊತ್ತು ಆ ನೀರನ್ನು ಹಾಗೆ ಆ ಬಾಟ್ಲಲ್ಲೇ ಬಿಟ್ಟು ಕ್ಲೋಸ್ ಮಾಡಿ ಇಡಿ. ಒಂದು 10-15 ನಿಮಿಷ ಹಾಗೆಯೇ ಬಿಟ್ಬಿಡಿ. ಅದಾದಮೇಲೆ ಒಂದು ಸರ್ತಿ ಶೇಕ್ ಮಾಡಿಬಿಟ್ಟು ಈ ಬಾಟ್ಲಲ್ಲಿರುವಂಥ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ಸುಮ್ಮನೆ ಚೆಲ್ಲೋದಕ್ಕಿಂತ ಇದರಲ್ಲಿ ನಾವು ಹಾಕಿರುವಂಥ ವಸ್ತುಗಳೆಲ್ಲ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಮಾಡೋ ಅಂಥ ವಸ್ತುಗಳೇ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟು ಈ ಬಾಟಲ್ನ ನೀಟಾಗಿ ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೊಳ್ಳಿ. ಯಾವುದೇ ರೀತಿ ಸೋಪ್ ಪೌಡರು ಹಾಗೆ ವಿಮ್ ಲಿಕ್ವಿಡ್ ಎಲ್ಲ ಏನೂ ಹಾಕಕ್ಕೆ ಹೋಗಬೇಡಿ. ತೊಳೆದಾದ್ಮೇಲೂ ಸಹ ಅದರ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಕೇವಲ ಇಷ್ಟನ್ನೇ ಹಾಕಿ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇಲ್ಲದೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇದೇ ನೀರಿಗೆ ಸ್ವಲ್ಪ ಡಿಟರ್ಜೆಂಟ್ ಪೌಡರನ್ನು ಸೇರಿಸಿದ್ದೀನಿ. ಹಾಗೆ ಅದರಲ್ಲಿ ಇತ್ತಲ್ಲ ನಿಂಬೆಹಣ್ಣಿನ ಸಿಪ್ಪೆ, ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಸಿಪ್ಪೆಯನ್ನು ಹೊರಗಡೆ ತೆಗ್ದಿದ್ದೀನಿ. ಹಾಗೆ ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಕೌಂಟ್ರ್ ಟಾಪು, ಗ್ಯಾಸ್ ಟೈಲ್ಸು, ಗ್ಯಾಸ್ ಸ್ಟವನ್ನು ಅಷ್ಟೇ ಕ್ಲೀನ್ ಮಾಡ್ಕೋಬೋದು. ಹಾಗೆ ಸಿಂಕ್ ಏರಿಯಾ ಫುಲ್ಲು ಕ್ಲೀನ್ ಮಾಡ್ಕೋಬೋದು. ಸಿಂಕನ್ನು ಸಹ ಇದರಲ್ಲೇ ನೀಟಾಗಿ ಉಜ್ಜಿ ತೊಳಿಬೋದು. ಈ ನೀರನ್ನು ಚೆಲ್ಲದೆ ಈ ರೀತಿ ನಾವು ಬಾಟಲ್ಲೂ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಸೊಪ್ಪು ಮಾಡಲಿಕ್ಕೆ ನಾನು ಎಲ್ಲ ಹಾಕಿ ಇಟ್ಟಿದ್ದೀನಿ. ನನಗೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬೇಕಿತ್ತು, ಬೆಳ್ಳುಳ್ಳಿ ಬೇಕಿತ್ತು. ಹಾಗಾಗಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದಕ್ಕೆ ಒಂದು ಮೆಥಡನ್ನು ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಬಿಡಿಸೋದಾದರೆ ನಾವು ತುಂಬಾ ಟೈಮ್ ಹಿಡಿಯುತ್ತಲ್ವ. ಆದರೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಕೆಲಸ ಆಗುತ್ತೆ. ಈ ರೀತಿ ಕುಕ್ಕರಲ್ಲಿ ಅಥವಾ ಪಾತ್ರೆಯಲ್ಲಿ ಏನರಲ್ಲಾದರೂ ಇಡ್ತೀರಲ್ಲ, ಇಟ್ಟು ಆದಮೇಲೆ ಏನು ಮಾಡಿ ಅಂದರೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಬೆಳ್ಳುಳ್ಳಿ ಹಾಕಿ ಹಾಗೆ ಬಿಡಿ. ಆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗೋವರೆಗೂ ಅದು ಆ ಪ್ಲೇಟ್ ಹಾಗೇ ಇರಲಿ. ಆ ಟೈಮಲ್ಲಿ ನೋಡಿ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಪ್ಲೇಟು ಸಹ ತುಂಬ ಬಿಸಿಯಾಗಿದೆ. ಬೆಳ್ಳುಳ್ಳಿ ಸಿಪ್ಪೆಗಳು ಸಹ ಸ್ವಲ್ಪ ಬಿಟ್ಕೊಂಡಂಗಾಗಿರುತ್ತೆ ಅಥವಾ ಸ್ವಲ್ಪ ಲೂಸ್ ಆಗಿರುತ್ತೆ. ನಾರ್ಮಲಾಗಿ ಬಿಡ್ಸೋಕೆ ಹೋದಾಗ ತುಂಬ ಟೈಟ್ ಆಗಿರುತ್ತಲ್ವ, ಬಿಡ್ಸೋದಕ್ಕೆ ಕಷ್ಟ ಆಗುತ್ತೆ. ಈಗ ನೀವು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ನೋಡಿ ಎಷ್ಟು ಫಾಸ್ಟಾಗಿ ಬಿಡಿಸ್ಕೋಬೋದು ಅಂತ. ನಾರ್ಮಲಾಗಿ ತೆಗೆಯೋದಕ್ಕಿಂತ ಈ ಮೆಥಡನ್ನು ಟ್ರೈ ಮಾಡಿ. ಅದನ್ನು ಪಾತ್ರೆ ಮೇಲೆ ಇಟ್ಟುಬಿಟ್ಟು ನಾವು ಬೇರೆ ಕೆಲಸ ಸಹ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಟೀ ಏನಾದರೂ ಮಾಡಿದಾಗ ಈ ಟೀ ಪೌಡರನ್ನು ನಾವು ಹಾಗೆ ಬಿಸಾಕೋದಕ್ಕಿಂತ ಈ ಟೀ ಪೌಡರ್ನೆಲ್ಲ ಹಾಗೆ ಒಣಗಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಅದೇನಕ್ಕೆ ಅಂದರೆ ಟೀ ಸೊಪ್ಪು ಜೊತೆಗೆ ಏಲಕ್ಕಿನೂ ಹಾಕಿ ಮಾಡಿರ್ತೀರಲ್ವ, ಏಲಕ್ಕಿ ಒಂದು ಸಿಪ್ಪೆ ಬಿಸಾಕೋದು ಬೇಡ, ಅದ್ರ ಜೊತೆಗೇ ಹಾಕಿ ಒಣಗಿಸಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ತಗೊಂಡು ಅದಕ್ಕೆ ಇವಾಗ ನಾನೇನು ತೋರಿಸಿದ್ನಲ್ಲ ಟೀ ಪೌಡರು, ಇವಾಗಷ್ಟೇ ನಾನು ಟೀ ಮಾಡಿರೋವಂಥ ಪೌಡರು ಒಂದು 2 ಸರ್ತಿ ನೀರಲ್ಲಿ ತೊಳೆದ್ಬಿಟ್ಟು ನಾನಿಲ್ಲಿ ಆ ನೀರಿಗೆ ಹಾಕ್ಕೊಂಡಿದ್ದೀನಿ. ನೀವು ಈ ಜಾಗದಲ್ಲಿ ಒಣಗಿಸಿಟ್ಟಿರೋ ಅಂಥ ಪುಡಿ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಕುದಿಬೇಕು. ಇದು ಕುದ್ದ ಆದಮೇಲೆ ಇದನ್ನು ಸ್ಟ್ರೈನರಲ್ಲಿ ಈ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಅಡುಗೆ ಸೋಡಾನ ಸ್ವಲ್ಪ ಈ ರೀತಿ ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟು ಸ್ವಲ್ಪ ಡಿಟರ್ಜೆಂಟ್ ಪೌಡರ್. ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾಯಿದ್ದೀನಿ ಲೆಮನ್ ಸಾಲ್ಟ್ ಹಾಕುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕಿದ ತಕ್ಷಣ ನೊರೆ ಬರುತ್ತೆ. ಲೆಮನ್ ಸಾಲ್ಟ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲ ಅಂದರೆ ವಿನೇಗರ್ ಇದ್ದರೆ ವಿನೇಗರ್ ಸಹ ಹಾಕ್ಕೋಬೋದು. ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀವು ಯೂಸ್ ಮಾಡೋವಂಥ ವಾಶ್ ಬೇಸಿನ್ನು, ಹಾಗೆಯೇ ಟಾಯ್ಲೆಟ್ದು ಬೇಸಿನ್ ಇರುತ್ತಲ್ಲ ಅದು ಎಲ್ಲದನ್ನು ನಾವು ಇದರಲ್ಲಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಈ ಹ್ಯಾಂಡ್ ವಾಶ್ ಮಾಡೋಂಥ ಬೇಸಿನನ್ನು ಈ ಒಂದು ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವಾಗಲೂ ನಾವು ತಿಕ್ಕಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಬಿಸಿ ಇರುತ್ತಲ್ಲ ಆ ಟೈಮಲ್ಲೇ ಹಾಕ್ಬಿಟ್ಟು ಕ್ಲೀನ್ ಮಾಡಿ. ಆ ಒಂದು ವಾಟರ್ ಏನಿದೆ ಸ್ವಲ್ಪ ಬಿಸಿ ಇರುತ್ತಲ್ಲ ಆ ಟೈಮಲ್ಲೇ ಹಾಕ್ಬಿಡಿ. ತುಂಬ ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಉಜ್ಜಬೇಕಾಗೂ ಇರೋದಿಲ್ಲ, ಫಾಸ್ಟಾಗಿ ನಾವು ಕ್ಲೀನ್ ಮಾಡ್ಕೊಂಬಿಡ್ಬೋದು. ದಿನಾ ಟೀ ಮಾಡೋ ಅಭ್ಯಾಸ ಇರೋ ಅಂಥವ್ರು ಟೀ ಪೌಡರ್ನ ಎತ್ತಿ ಬಿಸಾಕೋ ಬದಲು ಈ ರೀತಿ ಯೂಸ್ ಮಾಡ್ಕೊಳ್ಳಿ. ನೀವು ಆ ಒಂದು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ತುಂಬ ಕೆಮಿಕಲ್ ಇರೋವಂಥ ಕ್ಲೀನರ್ಗಳನ್ನು ಬಳಸೋದಕ್ಕಿಂತ ಈ ಒಂದು ಕ್ಲೀನರು ಖಂಡಿತ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಬೆಸ್ಟ್ ಅಂತ. ಆ ಟೈಲ್ಸ್ ಏನಾದರೂ ನಿಮಗೆ ಬಾತ್ರೂಮಲ್ಲಿ ಟಾಯ್ಲೆಟಲ್ಲಿ ಟೈಲ್ಸ್ ಇದ್ದರೆ ಆ ಟೈಲ್ಸನ್ನು ಸಹ ನೀವು ಈ ಒಂದು ಲಿಕ್ವಿಡಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಕ್ಲೀನ್ ಆಗುತ್ತೆ. ನೀವೇ ಒಂದೆರಡು ಸರ್ತಿ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಟೀ ಪೌಡರನ್ನು ಖಂಡಿತ ಯಾರೂ ಬಿಸಾಕೋದಿಲ್ಲ, ಒಣಗಿಸಿಟ್ಕೊಂಡು ಖಂಡಿತ ಯೂಸ್ ಮಾಡ್ಕೋತೀರಾ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಹಾಕಿಬಿಟ್ಟು ಬ್ರಷ್ ತೊಗೊಂಡು ರಬ್ ಮಾಡಿಬಿಟ್ಟು ನೀರು ಹಾಕಿ ತೊಳಿತಾ ಇದ್ದೀನಿ ಅಷ್ಟೇ. ತುಂಬ ನಾನು ಉಜ್ಜಲೂ ಇಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ನೋಡಿ.